ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಹೋಮ್ ಮೇಡ್ ಪನ್ನೀರನ್ನು ಮಾಡಿಕೊಂಡು ಪಾಲಕ್ ಪನ್ನೀರ್ ಮಸಾಲ ಬುರ್ಜಿಯನ್ನು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಚಪಾತಿಗಂತೂ ಸೂಪರ್ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಹಾಲನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯ್ದ ತಕ್ಷಣ ನಾನಿಲ್ಲಿ ವಿನೆಗರನ್ನು ಹಾಕ್ತಾಯಿದ್ದೀನಿ 4 ಸ್ಪೂನಷ್ಟು. ವಿನೆಗರ್ ಹಾಕಿದ ನಂತರ ನೋಡಿ ಹಾಲೆಲ್ಲ ಹೊಡಿತಾ ಇದೆ ಈ ರೀತಿ. ನೋಡಿ ಈ ರೀತಿ ಹಾಲೆಲ್ಲ ಚೆನ್ನಾಗಿ ಹೊಡೆದ ನಂತರ ನಾನು 1 ನಿಮಿಷ ಆದಮೇಲೆ ಇದನ್ನು ಸೋಸ್ಕೋತಾ ಇದ್ದೀನಿ. ನಾನು ಪಾಲಕನ್ನು ಕ್ಯೂಬ್ಸ್ ಮಾಡ್ಕೋತಾ ಇಲ್ಲ, ಬುರ್ಜಿ ಅಲ್ವಾ, ಸೊ ಹೇಗಿದೆ ಹಾಗೆ ಉಪಯೋಗಿಸ್ಕೋತಾ ಇದ್ದೀನಿ. ಹಾಗೆ ಒಂದು ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿಯನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ನಾವು. ಹಾಗೆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಬೇಕು. ಈ ಟೈಮಲ್ಲಿ ನಾನು ಪಾಲಕನ್ನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಪಾಲಕನ್ನು ಸೇರಿಸ್ಕೊತಾ ಇದ್ದೀನಿ. ಪಾಲಕ್ಕು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು. ಪಾಲಕ್ ಹಾಕಿದ ತಕ್ಷಣ ನಾವು ಉಪ್ಪು ಮತ್ತು ಅರಿಶಿನ ಸೇರಿಸ್ಕೋಬೇಕು. ಏಕೆಂದರೆ ಕಟ್ ಮಾಡಿರೋದ್ರಿಂದ ಅದು ರಿಯಾಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಅರಿಶಿಣನ ಸೇರಿಸ್ಕೊತಾ ಇದ್ದೀನಿ. ಯಾವಾಗಲೂ ನಾವು ಬಿಸಿಗೆ ಪಾಲಕನ್ನು ಹಾಕಿದಾಗ ಅರಿಶಿಣ ಅಥವಾ ಉಪ್ಪನ್ನು ಸೇರಿಸ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಸಣ್ಣದಾಗಿ ಕಟ್ ಮಾಡಿರೋವಂಥ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಯೂಸ್ ಮಾಡೋದು ಬೇಕಿಲ್ಲ. ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಪಾಲಕ್ ಬುರ್ಜಿ ಮಸಾಲ ಪಾಲಕ್ ಬುರ್ಜಿ ರೆಡಿ ಆಗುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಪಾಲಕ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗೆ ಇವಾಗ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ. ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದಿ ಬಂದ ನಂತರ ಪನ್ನೀರ್ ಏನಿತ್ತು ಪುಡಿ ಪುಡಿಯಾಗಿ ಮಾಡಿ, ಅದು ಪುಡಿ ಪುಡಿನೇ ಇತ್ತು, ಇನ್ನು ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕಿದು. ನೋಡಿ ಈ ರೀತಿ ತಳ ಬಿಡಬೇಕು. ಚೆನ್ನಾಗಿ ಸುತ್ತ ಆಯಿಲ್ ಬಿಟ್ಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಸೂಪರ್ ಆದಂತಹ ಪಾಲಕ್ ಪನ್ನೀರ್ ಮಸಾಲ ಬುರ್ಜಿ ರೆಡಿಯಾಗಿದೆ ಚಪಾತಿ ಜೊತೆ. ಹಾಗೆ ನಾನಿವತ್ತು ಕಿಚನ್ ಕ್ಲೀನಿಂಗ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ವಿನೆಗರ್ ಹಾಗೆ ಒಂದು ಸ್ವಲ್ಪ ಸೋಡಾನ ಹಾಕಿ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ತಣ್ಣಗಾದ ನಂತರ ನಾನಿಲ್ಲಿ ಒಂದು ಬಾಟಲ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಇದಕ್ಕೆ ಎಲ್ಲ ಹಾಕಿದ್ದೀನಿ. ಇವಾಗ ಅದು ತಣ್ಣಗಾಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಕಿಚನ್ನಲ್ಲಿ ವಾರ್ಡ್ರೋಬಲ್ಲಿ ಏನೆಲ್ಲ ಪಾತ್ರೆಗಳಿತ್ತು ಅದನ್ನೆಲ್ಲ ತೆಕ್ಕೊಂಡು ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಬಟ್ಟೆನಲ್ಲಿ ಒರೆಸಿದ್ರೂ ಕೂಡ ಸಣ್ಣ ಸಣ್ಣ ಡಸ್ಟು ಹೋಗೋದಿಲ್ಲ. ಚಿಕ್ಕ ಚಿಕ್ಕ ಹುಳ, ಜಿರಳೆದೆಲ್ಲ ಗಲೀಜೆಲ್ಲ ಇರುತ್ತೆ. ನಾವು ಎಷ್ಟೇ ಡೀಪ್ ಕ್ಲೀನ್ ಮಾಡಿಕೊಂಡ್ರೂ ಜಿರಳೆ ಬಂದೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ರೆಗ್ಯುಲರಾಗಿ 15 ಡೇಸ್ ಒನ್ಸ್ ಆದರೂ ನಾವು ಕಿಚನ್ ವಾರ್ಡ್ರೋಬ್ಸ್ನ ಕ್ಲೀನ್ ಮಾಡ್ಕೋಬೇಕು. ನಾನು ತಿಂಗಳಲ್ಲಿ 3ರಿಂದ 4 ಸಲ ನಾನು ಡೀಪ್ ಕ್ಲೀನೇ ಮಾಡ್ಕೋತೀನಿ ಯಾವಾಗಲೂ ವಾರ್ಡ್ರೋಬ್ಸನ್ನು. ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡಿದ್ರೂ ಸಹ ನಾವು ಬಟ್ಟೆಯನ್ನು ಯೂಸ್ ಮಾಡ್ಕೋಬೇಕು. ನೋಡಿ ಈ ಥರ ಚಿಕ್ಕ ಚಿಕ್ಕ ಪ್ಲೇಸಲ್ಲಿ ಕೈಯನ್ನು ತೂರಿಸಿ ಒರೆಸ್ಕೊಳ್ಳೋದಕ್ಕಾಗಲ್ಲ. ಸೊ ವ್ಯಾಕ್ಯೂಮನ್ನು ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಮತ್ತು ಇದನ್ನು ಓಪನ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ತೀವಿ ಅಂದರೆ ಅದು ಕೂಡ ಕಷ್ಟ ಆಗುತ್ತೆ. ಅದನ್ನು ಸ್ಟ್ಯಾಂಡೆಲ್ಲ ರಿಮೂವ್ ಮಾಡಿ
ಮತ್ತೆ ಸೆಟ್ ಮಾಡೋದು ತುಂಬ ಟೈಮ್ ತಗೊಳುತ್ತೆ. ಸೊ ವ್ಯಾಕ್ಯೂಮ್ ಇದ್ದರೆ ಈ ರೀತಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನಾವು ಯಾವಾಗ ಕ್ಲೀನ್ ಮಾಡಿದ್ರು ಜಿರಳೆ ಮಾತ್ರ ಒಂದು ಸಿಗಲ್ಲ, ಆದರೆ ಗಲೀಜು ಮಾತ್ರ ಇರುತ್ತೆ ಯಾವಾಗಲೂ. ಸೊ ಹಂಗಾಗಿ ನಾನು ಲಿಕ್ವಿಡನ್ನು ಏನು ರೆಡಿ ಮಾಡಿಕೊಂಡೆ, ಅದಕ್ಕೆ ಕರ್ಪೂರ 8ರಿಂದ 10 ಕರ್ಪೂರನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಕರ್ಪೂರದ ಘಾಟಿಗೆ ಸ್ವಲ್ಪ ಜಿರಳೆ ಅವಾಯ್ಡ್ ಆಗುತ್ತೆ ಅಂತ. ನೋಡಿ, ಇದನ್ನು ಎಲ್ಲ ಕಡೆ ಸ್ಪ್ರೇ ಮಾಡಿಕೊಂಡು ನೀಟಾಗಿ ವೈಪ್ಸಿಂದ ವೈಪ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ವೈಪ್ಸಿಂದ ಒರೆಸ್ಕೊಂಡ ನಂತರ ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಮತ್ತೆ ನಾನು ಒರೆಸ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ಆಗಬೇಕು. ಮತ್ತು ಸ್ವಲ್ಪ ಸ್ಮೆಲ್ಲೆಲ್ಲ ಇರುತ್ತೆ, ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಹೀಗೆ ಬಿಟ್ಬಿಡ್ಬೇಕು ಇದನ್ನು. ಅದಾದಮೇಲೆ ನಾವು ಶೀಟನ್ನು ಯೂಸ್ ಮಾಡಿಕೊಂಡು ಆಮೇಲೆ ಪಾತ್ರೆಗಳನ್ನ ಜೋಡಿಸ್ಕೋಬೇಕು. ಎಲ್ಲ ಕಂಪಾರ್ಟ್ಮೆಂಟ್ನೂ ನಾನು ಇದೇ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಶೀಟ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಯಾವಾಗಲೂ ನೀರನ್ನು ಡ್ರೈ ಮಾಡೇ ಪಾತ್ರೆ ಜೋಡಿಸ್ಕೊಳ್ಳೋದು, ಬಟ್ ಆದರೂ ಕೆಲವೊಮ್ಮೆ ಏನಾದರೂ ಮಿಸ್ ಆದರೆ ಅಂತ ಹೇಳಿ ಶೀಟನ್ನು ಹಾಕ್ಕೊಂಡಿದ್ದೀನಿ. ಶೀಟನ್ನು ಹಾಕ್ಕೊಂಡ್ರೆ ಅದು ನೀರು ಶೀಟ್ ಮೇಲೆ ಇರುತ್ತೆ, ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ನೋಡಿ, ನಾನು ಈ ಕಂಪಾರ್ಟ್ಮೆಂಟ್ಗೂ ಕೂಡ ಒಂದು ಸೈಡ್ ಮಾತ್ರ ಶೀಟ್ ಹಾಕ್ಕೊಂಡಿದ್ದೀನಿ. ಪ್ಲೇಟ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಹಾಗೆ ನಾನು ಬೌಲ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ, ಒಂದು ಟ್ರೇನಲ್ಲಿ. ಮತ್ತು ಪ್ಲೇಟ್ಸ್ ಎಲ್ಲ ಒಂದೇ ಟ್ರೇನಲ್ಲಿ ಹಾಕ್ಕೊಂಡು ಅಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಪಕ್ಕದ ಕಾರ್ನರ್ ಟೇಬಲ್ ಏನಿದೆ ಅಲ್ಲಿ ಒಳಗಡೆ ಕ್ಲೀನ್ ಮಾಡಬೇಕಿತ್ತು. ಸ್ವಲ್ಪ ಕಷ್ಟ ಆಗುತ್ತೆ ದೊಡ್ಡವರೆಲ್ಲ ಹೋಗಿ ಕ್ಲೀನ್ ಮಾಡೋಕ್ಕೆ. ನನ್ನ ಮಗಳನ್ನ ಕಳಿಸಿ ಅಲ್ಲಿ ಸ್ಪ್ರೇ ಮಾಡಿಸಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಇದು ಕೂಡ ನಾನು ಸ್ಟ್ಯಾಂಡೆಲ್ಲ ರಿಮೂವ್ ಮಾಡಿದ್ದೆ. ಇವಾಗ ನಾನು ಸ್ಟ್ಯಾಂಡೆಲ್ಲ ಹಾಕ್ಕೋತಾ ಇದ್ದೀನಿ. ಒಂದು ಟಿಪ್ ಏನಂದರೆ, ಹಾಕೊಳ್ಳುವಾಗ ಖುಷಿಯಿಂದ ಹಾಕಿಸ್ಕೋತೀವಿ, ಫ್ಯಾಷನ್ ಆಗಿರುತ್ತೆ, ಮಾಡ್ರನ್ ಆಗಿರುತ್ತೆ ಅಂತ. ಬಟ್ ಕ್ಲೀನ್ ಮಾಡುವಾಗ ತುಂಬ ಟೈಮ್ ತಗೊಳುತ್ತೆ ಮತ್ತು ಜಾಗನೂ ವೇಸ್ಟ್ ಅಂತ ಅನಿಸುತ್ತೆ. ಈ ರೀತಿ ಕಾರ್ನರ್ ಇದ್ದಾಗ ನಾವೇನು ಹಾಕಿಸ್ದೆ ನಾರ್ಮಲಾಗಿ ಹಾಗೆ ಬಿಟ್ಟರೆ ಎಂಡ್ವರೆಗೂ ನಾವು ಪಾತ್ರೆಗಳನ್ನ ಏನಿದ್ರೂ ಜೋಡಿಸ್ಕೋಬೋದು. ಹಾಗೆ ನಾನಿಲ್ಲಿ ಕಾಟನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಸಿಗೆನ ಹಾಕೋದಿತ್ತು ಕಾಟಿಗೆ. ಸೊ ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ವ್ಯಾಕ್ಯೂಮ್ದು ಫ್ರಂಟ್ ಏನಿದೆ ಅದು ನಮಗೆ ಟೇಬಲು, ಕ್ಯಾಬಿನೆಟ್ಟು ಮತ್ತು ಕಂಪ್ಯೂಟರ್ ಸಿಸ್ಟಮ್ದು ಲಾಕ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ವಾಶ್ ಮಾಡೋದೆಲ್ಲ ಇರುತ್ತೆ. ನೋಡಿ, ಇಲ್ಲಿ ಯಾವ ರೀತಿ ಡಸ್ಟನ್ನು ರಿಮೂವ್ ಮಾಡ್ಕೊಳ್ಳುತ್ತೆ. ಅದನ್ನು ನಾವು ನೋಡಿಕೊಂಡು ಯಾವುದಕ್ಕೆ ಯಾವುದನ್ನು ಯೂಸ್ ಮಾಡ್ಕೋಬೇಕು, ಕಾರ್ ವಾಷಿಂಗಿಗಾಗಲಿ ಎಲ್ಲದನ್ನು ಸೆಟ್ ಮಾಡ್ಕೋಬೇಕು. ಈ ರೀತಿ ನಾನು ಪ್ರತಿ ಮಂತ್ಲಿ ಒನ್ಸು ಡೀಪ್ ಕ್ಲೀನನ್ನು ಮಾಡ್ಕೊತೀನಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಶ್ರಾವಣ ಮಾಸ ಬಂತು ಅಂದರೆ ಕ್ಲೀನಿಂಗ್ ಸ್ಟಾರ್ಟ್. ಸೊ ಒಂದೇ ದಿನ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಸೊ ನಿಧಾನವಾಗಿ ಟೈಮ್ ಇದ್ದಾಗ ಕಿಚನನ್ನು, ರೂಮ್ಸನ್ನು ಒಂದೊಂದೇ ಸ್ಟೆಪ್ ವೈಸ್ ನಾವು ಕ್ಲೀನ್ ಮಾಡ್ಕೊತಾ ಬಂದರೆ ನಮಗೂ ಕೂಡ ಸ್ಟ್ರೈನ್ ಆಗೋಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಹಾಗೆ ನೀವು ಯಾವ ರೀತಿ ಸ್ಪ್ರೇಯನ್ನು ಯೂಸ್ ಮಾಡ್ತೀರಾ ಡೀಪ್ ಕ್ಲೀನ್ಗೆ, ಕಿಚನ್ಗೆ ಅಂತ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಈ ಲಿಕ್ವಿಡ್ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಖಂಡಿತ ಡೀಪ್ ಕ್ಲೀನ್ಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಲಿಕ್ವಿಡು. ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.